ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ರೋಹಿಣಿ ವ್ಲಾಗ್ಸ್. ನಾನು ಇವತ್ತಿನ ದಿನ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋದು ಹೇಗೆ ನೋಡಿ. ಫಸ್ಟ್ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಬೊಗಣಿ ಇಟ್ಕೊರಿ. ಬೊಗಣಿ ಇಟ್ಕೊಂಡ ಮೇಲೆ ಎಣ್ಣೆ ಹಾಕಿ ಅದ್ರಾಗ ಜೀರಿಗೆ, ಸಾಸಿವೆ, ಶೇಂಗಾ ಬೀಜ, ಉದ್ದಿನ ಬ್ಯಾಳೆ ಅವೆಲ್ಲ ಕೆಂಪು ಮಾಡ್ಕೊರಿ. ಕೆಂಪು ಮಾಡ್ಕೊಂಡ್ಮೇಲೆ ಮೆಣಸಿನ್ಕಾಯಿ, ಟಮೋಟಾ ಹಾಕ್ಕೊರಿ. ಟಮೋಟಾ, ಮೆಣಸಿನ್ಕಾಯಿ ಅವೆಲ್ಲ ಮೆತ್ತಗೆ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡ್ಮೇಲೆ ಅಲ್ಲೇ ಬಾಜುನೇ ನೀರು ಇಟ್ಟಿನಿ ಕುದಿಸ್ಕೊಳಕ್ಕೆ. ಅವು ನೀರು ನೀರು ಇಟ್ಟಿನಿ. ನೀವು ತಣ್ಣನೆ ನೀರನ್ನು ಹಾಯ್ಕೋಬೋದು, ಏನಾಗಲ್ಲ. ನಾನು ಜಲ್ದಿ ಆಗ್ಬೇಕಂತ ಹಂಗೆ ನೀರು ಇಟ್ಕೊಂಡೀನಿ. ಆಯಿತು, ನೀರು ಇಟ್ಕೊಂಡು ಅವು ನೀರು ಇದಕ್ಕೆ ಹಾಕೋರಿ. ನಾನು ಒಂದು ಕಪ್ಪು ರವೆಗೆ 2 ಕಪ್ ನೀರು. ಹಾಗೆ ನಿಮ್ಗೆ ಎಷ್ಟು ಕಪ್ ರವೆ ಬೇಕೋ ಅಷ್ಟು ಕಪ್ ನೀರು ಹಾಯ್ಕೊರಿ. ಅದಕ್ಕೆ ಡಬಲ್, 1 ಕಪ್ಪಿಗೆ 2 ಕಪ್ ಡಬಲ್ ಹಿಂಗೆ ಹಾಕ್ಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನು 3 ಕಪ್ ರವೆ ತೊಗೊಂಡಿನಿ. 3 ಕಪ್ ರವೆ ತೊಗೊಂಡ್ರೆ 6 ಕಪ್ ನೀರು ಹಾಕ್ಕೊಂಡು ಸೈಡಿಗೆ ಕುದಿಸ್ಕೊಂಡೀನಿ. ಎದಕ್ಕಂದರೆ ಜಲ್ದಿ ಆಗ್ತದ ಅಂತ. ಅಲ್ಲ ಬೆಳ್ಳುಳ್ಳಿ ಭೀ ಹಾಕ್ಕೊರಿ, ಜರ ಟೇಸ್ಟ್ ಚಂದ ಬರ್ತದ. ಅಲ್ಲ ಬೆಳ್ಳುಳ್ಳಿ ಭೀ ಹಾಕ್ಕೊಂಡ್ರೆ ಹಾಗೆ ಆ ನೀರೆಲ್ಲ ಚಂದ ಕುದಿಯೋ ಮುಂದೆ ಅದ್ರಾಗ ಉಪ್ಪಿಟ್ಟು ರವೆ ಹಾಕ್ಕೊರಿ. ಉಪ್ಪು ಆಗ್ಯದ ಇಲ್ಲ ನೋಡ್ಕೊರಿ ಒಂದು ಸಾರಿ. ನೋಡ್ಕೊಂಡ್ಮೇಲೆ ಉಪ್ಪಿಟ್ಟು ರವೆ ಹಾಕ್ಕೊರಿ, ಚಂದ ಆಗ್ತದ. ಉಪ್ಪಿಟ್ಟು ರವೆ ಹಾಕ್ಕೊಂಡ್ ಬಳಕ ನೋಡ್ರಿ, ತಿರುವ್ರಿ, ಮುಚ್ಚ್ರಿ. ಈಗ 2 ನಿಮಿಷ ಆದ ಬಳಕ ಮತ್ತೆ ನೋಡ್ರಿ ಕುದಿಲತ್ತದ. ಮತ್ತೆ ನೋಡ್ರಿ 5 ಮಿನಿಟ್ಸ್ ಆದ ಬಳಕ ಹೈ ಫ್ಲೇಮ್ ಮೇಲೆ ಕುದಿಸ್ಕೊರಿ. ಎಲ್ಲ ರೆಡಿ ಆಗ್ಯದ. ಅದಕ್ಕೆ ಚಂದ ತಿರುವ್ರಿ. ಇನ್ನೊಂದು ಜರ ಮುಚ್ಚಿ ದಮ್ಮಿಗೆ ಬಿಡ್ರಿ. ದಮ್ಮಿಗೆ ಬಿಟ್ಟು ಪ್ಲೇಟ್ದಾಗ ಹಾಕ್ಕೊಂಡು ಮಾವಿನಕಾಯಿ ತೊಕ್ಕೊಲಿಂದ ತಿಂದರೆ ಸೂಪರ್ ಆಗಿರ್ತದೆ ಉಪ್ಪಿಟ್ಟು. ನೋಡ್ರಿ, ಟ್ರೈ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಬಾಯ್.